ಇವತ್ತು ವಿಜಯಪುರ ಜಿಲ್ಲಾದಾಗ ಚಡ್ಚನ ಹೆಸರು ಬತ್ತಪ್ಪ ಅಂದ್ರೆ ಇಡೀ ಜಿಲ್ಲಾನ ತಣ್ಣಗಾಗತ್ತೆ. ಅದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಇವತ್ತು ನೋಡ್ರಿ, ಬೆಳಗ್ಗೆ ಒಂದು 20,000 ರೂಪಾಯಿ ಸಲಾಗಿ ಕಾಲಿಗೆ ಚೈನ್ ಕಟ್ಟಿ ಒಂದು ಕಂಬಕ್ಕೆ ಕಟ್ಟಿ ರೊಕ್ಕ ವಸೂಲಿ ಮಾಡ್ತಾರಪ್ಪ ಅಂದ್ರೆ ಇವತ್ತು ಏನು ನೋಡಿರಿ, ಇವತ್ತು ನಮ್ಮ ಜಿಲ್ಲಾ ಯಾವ ರೀತಿ ಸುವ್ಯವಸ್ಥೆ ಆಗಿದೆ. ಅದಕ್ಕೆ ದಯಮಾಡಿ ಇವತ್ತು ಏನು ಅವ್ರಿಗೆ ಏನು ಕಾಲಕ್ಕೆ ಏನು ಕಟ್ಟ್ಯಾರಲ್ಲ, ಅದೇ ರೀತಿ ಇಟಂಗಿ ಬಟ್ಟಿ ಒಳಗೂ ಇದೇ ರೀತಿಯಾಗಿತ್ತು. ಯಾರು ಹೊಡೆದಿದ್ರು ಅವ್ರಿಗೆ ತಂದ ಕೇಸಿಂದ ಪೊಲೀಸ್ ಇಲಾಖೆಯವ್ರು ಭಾಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡಿದರು. ಈ ರೀತಿ ಪದೇ ಪದೇ ಈ ಜಿಲ್ಲೆ ಒಳಗೆ ಈ ಥರ ಯಾಕೆ ಆಗೈತೆ ರೀ? ಮೊನ್ನೆ ಒಂದು ಕೊಲೆ ಆಯಿತು. ಮೊನ್ನೆ ಏನು ಕೊಲೆ ಆದ ನಂತರ ಏನು ತಾವು ಇಬ್ಬರಿಗೇನು ಕಾಲಿಗೆ ಗುಂಡು ಹಾಕಿದ್ರಲ್ಲ, ಅದು ಎಷ್ಟೋ ಇವತ್ತು ಜಿಲ್ಲಾಕ್ಕೆ ಮುಂದಾಗು ಘಟನೆಗಳಿಗೆ ಭಯ ಹುಟ್ಟಿ ಈಗ ಸ್ತಬ್ಧ ಆಗ್ಯಾವ. ಅದೇ ರೀತಿ ಏನು ಈಗ ಚೈನ ಪೈನ ರೊಕ್ಕ ಇಂಥ ಏನು ಇವರು ಅದಾರ, ಬಡ್ಡಿ ಅವರದಾರ, ಇಂಥವ್ರು ತಂದು ತಾವು ಹೆಡುಮೂರಿಗೆ ಕಟ್ಟಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿ ಇದೆ ನೋಡಿ ಸರ್. ನಿನ್ನೆ ದಿನ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿತ್ನಳ್ಳಿ ಗ್ರಾಮದಲ್ಲಿ ಬಾಷಾ ಸಾಬ್ ಮುಲ್ಲಾ ಅಂತಂತೇಳಿ ಏನು ಇವರನ್ನು ಯಾರು ಕುಮಾರ್ ಬಿರಾದರ್ ಮತ್ತು ಶ್ರೀಶೈಲ್ ಪಿರ್ಗೊಂಡ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಅವ್ರನ್ನ ಚಡ್ಚನ್ ಪಟ್ಟಣದಲ್ಲಿ ಅವರನ್ನು ಬೈಕ್ ಮೇಲೆ ಕೂಡಿಸ್ಕೊಂಡು ಅವರ ಊರಿಗೆ ಕರ್ಕೊಂಡೋಗಿ ಅವರಿಗೆ ಸರಪಳಿಯನ್ನು ಕಟ್ಟಿದ್ದನ್ನು ತಾವು ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ದೀರ. ಈಗೇನು ಮುಲ್ಲಾ ಅನ್ನೋರಿದ್ದಾರೆ, ಇವರು ಮುಂಚೆ ಇದೇ ಇಬ್ಬರ ವ್ಯಕ್ತಿಗಳ ಜೊತೆಗೆ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ರು. ಸೊ ಅವರಿಂದ ಸುಮಾರು 20,000 ರೂಪಾಯಿಯನ್ನು ಅವರು ಪಡ್ಕೊಂಡಿರ್ತಾರೆ. ಆ 20,000 ನೀನು ಕೊಡಲಿಲ್ಲ ಅನ್ನುವಂಥ ಒಂದು ಸಿಟ್ಟಿನಿಂದ ಆ ವ್ಯಕ್ತಿಯನ್ನು ಬೈಕಲ್ಲಿ ಕೂಡಿಸ್ಕೊಂಡೋಗಿ ನೀನು ದುಡ್ಡು ಕೊಡಬೇಕು, ದುಡ್ಡು ಕೊಡೋದೇ ಇದ್ದರೆ ನಿನ್ನನ್ನು ನಾವು ಇಲ್ಲೇ ಕಟ್ಟಿ ಹಾಕ್ತೀವಿ ಅಂತಂತೇಳಿ ಬೆಳಿಗ್ಗೆ ಅಂತ ಸಾಯಂಕಾಲವರೆಗೂ ಕೂಡ ಆತನಿಗೆ ಕಾಲಿಗೆ ಸರಪಳಿಗೆ ಕಟ್ಟಿ ಅಲ್ಲೇ ಕೂಡಿಸಿದ್ರು. ಅದೇನು ಇಮಿಡಿಯೇಟ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದೊಂದು ವಿಡಿಯೋ ಬರುತ್ತೆ, ಅದರ ಆಧಾರದ ಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ವಿಂಗ್ ಏನಿದೆ ಸೊ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಚಡಚನ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಏನು FIR ದಾಖಲು ಮಾಡಿ ಈಗಾಗಲೇ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಕರ್ಕೊಂಡೋಗಿದ್ದಾರೆ. ಸೊ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದೆ. ಸೋಮೋಟೋ ಕೇಸ್ ಇಲ್ಲ, ವಿಕ್ಟಿಮ್ ಕಡೆ ಅಂತಲೇ ಕಂಪ್ಲೇಂಟ್ ತೊಗೊಂಡಿದೆ. ಮುಲ್ಲಾ ಅನ್ನೋರು ಏನಿದ್ದಾರೆ ಅವ್ರ ಕಡೆಯಿಂದಲೇ ಕಂಪ್ಲೇಂಟ್ ತೊಗೊಂಡು ಅದನ್ನು ಬಿಡುಗಡೆಗೊಳಿಸಿ ಈಗೇನು ಈ ರೀತಿಯಾದಂಥ ತಪ್ಪನ್ನು ಇವರೇನಿಬ್ಬರು ಮಾಡಿದ್ರು ಅವ್ರನ್ನ ಅರೆಸ್ಟ್ ಈಗಾಗಲೇ ಮಾಡಲಾಗಿದೆ. ಥ್ಯಾಂಕ್ ಯು.